ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಇವತ್ತಿನ ವಿಚಾರ ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಅಂದರೆ ಕ್ಲಾಕ್ಮೆಂಟ್. ಇದರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಏನಿದು ಈ ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಂಟ್? ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಈ ಸರ್ಕಾರದ ಸುತ್ತೋಲೆ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು. ದಿನಾಂಕ 1/8/2024 ಈ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಇದರ ವಿಷಯ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಅಧಿಕಾರಿ ಸಿಬ್ಬಂದಿಗಳು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಂಟ್ ಆ್ಯಪ್ ಮೂಲಕ ಹಾಜರಾತಿಯನ್ನು ಹಾಕುವ ಕುರಿತು. ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಆನ್ಲೈನ್ ಮುಖಾಂತರ ಅಂದರೆ ತಮ್ಮದೇ ಆದಂತಹ ಮೊಬೈಲ್ ಫೋನ್ ನಿಂದ ಇದು ಒಂದು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಅಂದರೆ ಕ್ಲಾಕ್ಮೆಂಟ್ ಆ್ಯಪ್ ಮೂಲಕ ತಮ್ಮ ಹಾಜರಾತಿಯನ್ನು ಹಾಕುವುದರ ಬಗ್ಗೆ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಉಲ್ಲೇಖಗಳು ಇಲ್ಲಿದ್ದಾವೆ: ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗ, ಆಮೇಲೆ ಸರ್ಕಾರದ ಆದೇಶ ಸಂಖ್ಯೆ 2024, ದಿನಾಂಕ 22ನೇ ಜುಲೈ 2024. ತದನಂತರ ಈ ಕಚೇರಿ ಸಮಸಂಖ್ಯೆ ಕಾರ್ಯಾದೇಶ ದಿನಾಂಕ 1/8/2024. ಉಲ್ಲೇಖದ ನಂತರ ಮೊಬೈಲ್ ಆಧಾರಿತ ಜಿಯೋ ಫೆನ್ಸ್ ನೈಜ ಸಮಯದ ಹಾಜರಾತಿ ವ್ಯವಸ್ಥೆಯು ತಾಂತ್ರಿಕವಾಗಿ ಪ್ರಬಲವಾಗಿದ್ದು, ಈ ವ್ಯವಸ್ಥೆ ಅಧಿಕಾರಿಗಳು, ಸಿಬ್ಬಂದಿಗಳ ಹಾಗೂ ಸಿಬ್ಬಂದಿರವರುಗಳ ಹಾಜರಾತಿ ಪ್ರಕ್ರಿಯೆಯನ್ನು ಸುಗಮ ಹಾಗೂ ಸುಲಲಿತವಾಗಿ ನೆರವೇರಿಸುವುದರಿಂದ ಆಡಳಿತ ವ್ಯವಸ್ಥೆಗೆ ಪಾರದರ್ಶಕತೆ, ನೌಕರರ ಸೇವಾ ಸಮಯ ಪ್ರಜ್ಞೆ ಹಾಗೂ ಸಕಾಲದಲ್ಲಿ ವೇತನವನ್ನು ಭರಿಸಲು ಇಲಾಖೆಯು ಉಪಯೋಗಕಾರಿಯಾಗಿರುತ್ತದೆ. ಅಂತಂದರೆ ನಮ್ಮ ನೌಕರರಿಗೆ ಹಾಗೂ ಇಲಾಖೆಯ ಕೆಲಸ ಕಾರ್ಯಗಳು ಸುಲಲಿತವಾಗಿ ಮುಂದುವರಿಬೇಕೆನ್ನುವಂಥ ಕಾರಣದಿಂದ ಹಾಗೂ ಅವರ ಸಂಬಳ ಸಮಯಕ್ಕೆ ಸಿಗಬೇಕು, ಆಮೇಲೆ ಸ್ಟಾಫ್ ಏನಿದ್ದಾರೆ ಸಮಯಕ್ಕೆ ಡ್ಯೂಟಿಯಲ್ಲಿ ಹಾಜರಿರಬೇಕು ಎನ್ನುವುದರ ಈ ಒಂದು ಪ್ರಜ್ಞೆಗೋಸ್ಕರ ಈ ಒಂದು ಜಿಯೋ ಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮನ್ನು ಅಳವಡಿಸುವಂಥ ಒಂದು ಈ ಸುತ್ತೋಲೆಯನ್ನು ಬಂದಿದೆ ಸ್ನೇಹಿತರೆ. ಉಲ್ಲೇಖ 1 ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗ 2ರ ಶಿಫಾರಸಿನಂತೆ, ಅಂತಂದರೆ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗ 2ರ ಶಿಫಾರಸಿನಂತೆ ಮೊಬೈಲ್ ಅಪ್ಲಿಕೇಶನ್ ಆಧಾರಿತ ಹಾಜರಾತಿ ಮೇಲ್ವಿಚಾರಣೆ ಮತ್ತು ಕ್ಷೇತ್ರ ಚಲನವಲನ ಟ್ರ್ಯಾಕಿಂಗ್ ಅನ್ನು ಬಳಸಲು ಸೂಚಿಸಿರುತ್ತಾರೆ. ಹಾಗೂ ಜಿಯೋ ಫೆನ್ಸಿಂಗ್ ಮತ್ತು ಸ್ಥಳ ಮಾನಿಟರಿಂಗ್ ವ್ಯವಸ್ಥೆಯನ್ನು ಆರೋಗ್ಯ ಕಾರ್ಯಕರ್ತರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಮಾಡುತ್ತಿರುವ ಕ್ಷೇತ್ರ ಕಾರ್ಯವನ್ನು ಮೇಲ್ವಿಚಾರಣೆ ಮಾಡಲು ಸಹಕಾರಿಯಾಗಿರುವುದೆಂದು ತಿಳಿಸಿರುತ್ತಾರೆ. ಈ ಉಲ್ಲೇಖವನ್ನು ಅನ್ವಯ ಮಾನಿಟರಿಂಗ್ ವ್ಯವಸ್ಥೆ ಆರೋಗ್ಯ ಕಾರ್ಯಕರ್ತರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಮಾಡುತ್ತಿರುವ ಕ್ಷೇತ್ರ ಕಾರ್ಯವನ್ನು ಮೇಲ್ವಿಚಾರಣೆ ಮಾಡಲು ಸಹಕಾರಿಯಾಗುವುದೆಂದು ತಿಳಿಸುತ್ತಾರೆ. ಆಮೇಲೆ ದಾಖಲೆ 2 ರನ್ವಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಕಾರ್ಯವ್ಯಾಪ್ತಿಯ ಆಯುಕ್ತಾಲಯ, ನಿರ್ದೇಶನಾಲಯ ಹಾಗೂ ಅಧೀನ ಕ್ಷೇತ್ರ ಕಚೇರಿ ಸಂಸ್ಥೆಯ ಆಸ್ಪತ್ರೆಗಳಲ್ಲಿ ಮತ್ತು ಇತರ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿ ವರ್ಗ ಸಿಬ್ಬಂದಿಗಳ ಕಚೇರಿ ಹಾಜರಾತಿ ವ್ಯವಸ್ಥೆಯನ್ನು ದಿನಾಂಕ 1/2024 ಆಗಸ್ಟ್ರಿಂದ ಜಾರಿಗೆ ಬರುವಂತೆ ಕಡ್ಡಾಯವಾಗಿ ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ರಡಿ ದಾಖಲಿಸಲು ಆದೇಶಿಸಲಾಗಿದೆ. ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ಅವರು ದಿನಾಂಕ 1/8/2024 ಈ ಜಾರಿಯಾಗುವಂತೆ ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ದಾಖಲಿಸಲು ಆದೇಶಿಸಲಾಗಿದೆ ಸ್ನೇಹಿತರೆ.
ಆದುದರಿಂದ ಆರೋಗ್ಯ ಸೌಧದ ಆಯುಕ್ತಾಲಯ, ನಿರ್ದೇಶನಾಲಯ, ರಾಜ್ಯ ಸಂಸ್ಥೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇರಿ ಎಲ್ಲ ವಿಭಾಗೀಯ ಸಹ ನಿರ್ದೇಶಕರುಗಳ ಉಪನಿರ್ದೇಶಕರುಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ವೈದ್ಯಕೀಯ ಅಧೀಕ್ಷಕರುಗಳು, ಜಿಲ್ಲಾ ಸರ್ಜನ್ಗಳು, ಪ್ರಾಂಶುಪಾಲರುಗಳು, ಕಚೇರಿ ಆಸ್ಪತ್ರೆಯ ಮುಖ್ಯಸ್ಥರುಗಳು, ಕಾರ್ಯಕ್ರಮಾಧಿಕಾರಿಗಳು ತಮ್ಮ ಅಧೀನ ಕ್ಷೇತ್ರ ಕಚೇರಿಯ ಸಂಸ್ಥೆಯ ಆಸ್ಪತ್ರೆಗಳಲ್ಲಿ ಮತ್ತು ಇತರ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕಚೇರಿಯ ಹಾಜರಾತಿ ವ್ಯವಸ್ಥೆಯನ್ನು ದಿನಾಂಕ 1/8/2024 ಜಾರಿಗೆ ಬರುವಂತೆ ಕಡ್ಡಾಯವಾಗಿ ಮೊಬೈಲ್ ಬೇಸ್ಡ್ ಜಿಯೋಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಟ್ ಈ ಹಿಂದಿನ ಝೆಂಕ್ ಆ್ಯಪ್ರಡಿ ದಾಖಲಿಸಲು ಸೂಚಿಸಿದೆ. ಅಂತಂದರೆ ಈ ಆದೇಶದ ಪ್ರಕಾರ ಆರೋಗ್ಯ ಸೌಧದಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಆಯುಕ್ತಾಲಯದಲ್ಲಿ ಕೆಲಸ ಮಾಡುವವರು, ನಿರ್ದೇಶನಾಲಯದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ರಾಜ್ಯ ಸಂಸ್ಥೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇರಿ ಎಲ್ಲ ವಿಭಾಗೀಯ ನಿರ್ದೇಶಕರುಗಳು, ಸಹ ನಿರ್ದೇಶಕರುಗಳು, ಉಪನಿರ್ದೇಶಕರುಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ವೈದ್ಯಕೀಯ ಅಧಿಕಾರಿಗಳು, ವೈದ್ಯಕೀಯ ಅಧೀಕ್ಷಕರುಗಳು, ಜಿಲ್ಲಾ ಸರ್ಜನ್ಗಳು, ಪ್ರಾಂಶುಪಾಲರು ಅಂತಂದರೆ ಸ್ಕೂಲ್ ಆಫ್ ನರ್ಸಿಂಗ್ ಆಗಲಿ ಅಥವಾ ಕಾಲೇಜ್ ಆಫ್ ನರ್ಸಿಂಗ್ ಆಗಲಿ ಅಲ್ಲಿನ ಪ್ರಾಂಶುಪಾಲರುಗಳು, ಕಚೇರಿಯ ಆಸ್ಪತ್ರೆ ಮುಖ್ಯಸ್ಥರುಗಳು, ಕಾರ್ಯಕ್ರಮಗಳ ಅಧಿಕಾರಿಗಳು ತಮ್ಮ ಅಧೀನ ಕ್ಷೇತ್ರ ಕಚೇರಿ ಸಂಸ್ಥೆ ಆಸ್ಪತ್ರೆಗಳಲ್ಲಿ ಮತ್ತು ಇತರೆ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಕಚೇರಿ ಹಾಜರಾತಿ ವ್ಯವಸ್ಥೆಯನ್ನು ದಿನಾಂಕ 1/8/2024 ಜಾರಿಗೆ ಬರುವಂತೆ ಕಡ್ಡಾಯವಾಗಿ ಮೊಬೈಲ್ ಬೇಸ್ಡ್ ಜಿಯೋಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಅಂದರೆ ಕ್ಲಾಕ್ಮೇಟ್ ಈ ಹಿಂದಿನ ಝೆಂಕ್ ಆ್ಯಪ್ರಡಿ ದಾಖಲಿಸಲು ಸೂಚಿಸಿದೆ. ವಿಶೇಷ ಸಂದರ್ಭದಲ್ಲಿ ಮೊಬೈಲ್ ಬೇಸ್ಡ್ ಜಿಯೋಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೇಟ್ನಲ್ಲಿ ಹಾಜರಾತಿ ದಾಖಲಿಸಲು ಸಾಧ್ಯವಾಗದಿರುವ ಅಧಿಕಾರಿ ಸಿಬ್ಬಂದಿಗಳು ಇದ್ದಲ್ಲಿ ಅಂಥವರು ವಿವರಣೆಯೊಂದಿಗೆ ಸಂಸ್ಥೆಯ ಮುಖ್ಯಸ್ಥರು ಸಮುಚಿತ ಮಾರ್ಗದ ಮೂಲಕ ವಿನಾಯಿತಿಗಾಗಿ ನಿರ್ದೇಶನಾಲಯಕ್ಕೆ ಕಳುಹಿಸಿಕೊಡುವುದು. ಅಂತಂದರೆ ಪ್ರತಿಯೊಬ್ಬರು ಯಾರು ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿ ವೃಂದ ಆಗಲಿ ಅಥವಾ ಸಿಬ್ಬಂದಿ ವೃಂದ ಆಗಲಿ, ಅವರೆಲ್ಲರಿಗೂ ಈ ಒಂದು ಕ್ಲಾಕ್ಮೇಟ್ ವ್ಯವಸ್ಥೆ ಅಂತಂದರೆ ಮೊಬೈಲ್ ಬೇಸ್ಡ್ ಜಿಯೋಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಟ್ ಜಾರಿಯಾಗಿರುತ್ತೆ ಸ್ನೇಹಿತರೆ. ಸೊ ಯಾರು ಇದನ್ನು ನಮಗೆ ಆಗಲ್ಲ ಅಥವಾ ಅವರಿಗೆ ಕಾರಣಾಂತರಗಳಿಂದ ಇವರಿಗೆ ಈ ಒಂದು ಅಟೆಂಡೆನ್ಸ್ ಸಿಸ್ಟಮನ್ನು ಜಾರಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅಂಥ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ಆ ವಿವರದೊಂದಿಗೆ ಮಾನ್ಯ ಆಯುಕ್ತಾಲಯಕ್ಕೆ ಅದರ ಒಂದು ವಿಶ್ಲೇಷಣೆ ಅಥವಾ ಅವರಿಗೆ ಕಳಿಸಬೇಕಾಗಿ ಅನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೇರಿಸುವ ನೋಂದಾಯಿಸಿಕೊಳ್ಳುವ ವಿಧಾನ ರಿಜಿಸ್ಟರ್ ಅಥವಾ ಆ್ಯಡ್ ಅನುಬಂಧ 1ರಲ್ಲಿ ವಿವರಿಸಲಾಗಿದೆ. ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಆಮೇಲೆ ನಿರ್ದೇಶನಾಲಯದಲ್ಲಿ ಮುಖ್ಯ ಲೆಕ್ಕಾಧಿಕಾರಿಗಳು, ಆರ್ಥಿಕ ಸಲಹೆಗಾರರು, ರಾಜ್ಯ ಸಂಸ್ಥೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯದಲ್ಲಿ ಸಂಸ್ಥೆಯ ಮುಖ್ಯಸ್ಥರು, ಆಯಾಯ ಜಿಲ್ಲೆಗಳಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ತರಬೇತಿ ಕೇಂದ್ರಗಳಲ್ಲಿ ಪ್ರಾಂಶುಪಾಲರು, ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ ಇತರೆ ಕಚೇರಿಗಳಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಹಾಜರಾತಿ ವ್ಯವಸ್ಥೆ ಅನುಷ್ಠಾನವನ್ನು ಮೇಲ್ವಿಚಾರಣೆ ನಡೆಸುವುದು ಮತ್ತು ವೇತನ ಬಿಡುಗಡೆ ಮುನ್ನ ಮೊಬೈಲ್ ಬೇಸ್ಡ್ ಜಿಯೋಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಆ್ಯಪ್ MIS ರಿಪೋರ್ಟ್ ಪರಿಶೀಲಿಸಿ ಅದರನುಸಾರ ವೇತನ ನೀಡತಕ್ಕದ್ದು. ಈ ವ್ಯವಸ್ಥೆಯಡಿ ಹಾಜರಾತಿ ಹಾಕದವರಿಗೆ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸುವುದು. ಅಂತಂದರೆ ಕಂಪಲ್ಸರಿಯಾಗಿ ಈ ಒಂದು ಅಟೆಂಡೆನ್ಸ್ ಸಿಸ್ಟಮ್ ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಏನಿದೆ ಕ್ಲಾಕ್ಮೆಟ್ ಆ್ಯಪ್ ಬಳಸ್ಕೊಂಡು ತಮ್ಮ ಮೊಬೈಲ್ಗಳಲ್ಲಿ ಅಟೆಂಡೆನ್ಸ್ ಹಾಕುವುದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ ಬೇಸ್ಡ್ ಆನ್ ದ್ಯಾಟ್ ಅಟೆಂಡೆನ್ಸ್ ಅವರವರ ಸ್ಯಾಲ್ರಿಯನ್ನು ಅಧಿಕಾರಿಗಳು ಬಿಡುಗಡೆ ಮಾಡಬೇಕೆನ್ನುವಂಥ ಮಾತನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು
560023 ಇವರ ಸಹಿಯೊಂದಿಗೆ ಸ್ನೇಹಿತರೆ ಪ್ರತಿಯನ್ನು ಮುಂದಿನ ಕ್ರಮಕ್ಕಾಗಿ ಎಲ್ಲ ಅಪಾರ ನಿರ್ದೇಶಕರುಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರಿಗೆ ಎಲ್ಲ ಸಹ ನಿರ್ದೇಶಕರುಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಎಲ್ಲ ಉಪನಿರ್ದೇಶಕರುಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ವಿಭಾಗೀಯ ಸಹ ನಿರ್ದೇಶಕರು ಬೆಂಗಳೂರು, BBMP, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ, ಎಲ್ಲ ವೈದ್ಯಕೀಯ ಅಧಿಕಾರಿಗಳು, ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಎಲ್ಲ ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳು, ಎಲ್ಲ ಪ್ರಾಂಶುಪಾಲರು, HFWTC, DTC, ANMTC, GNMTC, LHVTC, ಎಲ್ಲ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು, ಎಲ್ಲ ಜಿಲ್ಲಾ ತಾಲೂಕು ಆರೋಗ್ಯ ಅಧಿಕಾರಿಗಳು, ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಕಾರ್ಯವ್ಯಾಪ್ತಿಯ ಇತರೆ ಎಲ್ಲ ಅಧೀನ ಕ್ಷೇತ್ರ ಕಚೇರಿ ಸಂಸ್ಥೆಯ ಆಸ್ಪತ್ರೆಗಳ ಮತ್ತು ಇತರ ಕಚೇರಿಗಳ ಮುಖ್ಯಸ್ಥರುಗಳು ಪ್ರತಿಯನ್ನು ಮಾಹಿತಿಗಾಗಿ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು. ಅಭಿಯಾನ ನಿರ್ದೇಶಕರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬೆಂಗಳೂರು. ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು. ನಿರ್ದೇಶಕರು, SIHFW, ಮಾಗಡಿ ರಸ್ತೆ, ಬೆಂಗಳೂರು. ಮುಖ್ಯ ಆಡಳಿತಾಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು. ಯೋಜನಾ ನಿರ್ದೇಶಕರು, RCH, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು. ಆಮೇಲೆ ಅಪಾರ ನಿರ್ದೇಶಕರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬೆಂಗಳೂರು. ಮುಖ್ಯ ಆಡಳಿತಾಧಿಕಾರಿಗಳು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬೆಂಗಳೂರು. ಮುಖ್ಯ ಲೆಕ್ಕಪತ್ರ ಅಧಿಕಾರಿಗಳು, ಆರೋಗ್ಯ ಹಾಗೂ ಆರ್ಥಿಕ ಸಲಹೆಗಾರರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು. ಮುಖ್ಯ ಅಧಿಕಾರಿಗಳು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬೆಂಗಳೂರು. ಆಮೇಲೆ ಸ್ನೇಹಿತರೆ ಅನುಬಂಧ ಒಂದು ವ್ಯವಸ್ಥೆ ಬಳಸುವ ವಿಧಾನ. ಯಾವ ರೀತಿ ಒಂದು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮನ್ನು ಬಳಸಬೇಕು ಅದರ ಬಗ್ಗೆ ಒಂದು ವಿವರಗಳನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಗಮನಿಸಿ ಸ್ನೇಹಿತರೆ. ಯಾರು ಹೊಸದಾಗಿ ನನ್ನ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಆಲ್ರೆಡಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಈ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಿಗೆ ಹಂಚಿಕೊಳ್ಳಿ ಸ್ನೇಹಿತರೆ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಟಾಪಿಕ್. ಬನ್ನಿ ನೋಡೋಣ ವ್ಯವಸ್ಥೆಯನ್ನು ಬಳಸುವ ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು. ಒಂದನೇದು, ಆಯುಕ್ತಾಲಯದ ಆರೋಗ್ಯ ವಿಭಾಗದಿಂದ ಆಯುಕ್ತರಡಿ ಬರುವಂತೆ ನಿರ್ದೇಶನಾಲಯದ ಸಹ ನಿರ್ದೇಶಕರು, ಉಪನಿರ್ದೇಶಕರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇವರುಗಳನ್ನು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಟ್ನಲ್ಲಿ ಅಥವಾ https://www.zenkya.com ನೋಂದಾಯಿಸಲಾಗಿದೆ. ನಿಮ್ಮ ಎಷ್ಟು ಜನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ವಿವರವನ್ನು ಈ ಒಂದು ಆ್ಯಪಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಈ ವ್ಯವಸ್ಥೆಯನ್ನು ಬಳಸುವ ವಿಧಾನದ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎರಡನೇ ಪಾಯಿಂಟ್ ಬಂದು ಸದರಿ ಅಧಿಕಾರಿಗಳು ಅವರ ಅಡಿಯಲ್ಲಿ ಬರುವ ಅಧಿಕಾರಿ ಸಿಬ್ಬಂದಿಗಳನ್ನು ನೋಂದಾಯಿಸುವುದು. ಅಂತಂದರೆ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನೀವು ಸಿಬ್ಬಂದಿ ವರ್ಗದವರಾಗಿದ್ದರೆ ಅಲ್ಲಿರುವಂಥ ಅಧಿಕಾರಿ ವರ್ಗ ಅಥವಾ ಮೇಲಾಧಿಕಾರಿಗಳು ಈ ಒಂದು ಬರುವ ಅಧಿಕಾರಿ ಸಿಬ್ಬಂದಿಗಳನ್ನು ನೋಂದಾಯಿಸುವುದು, ಪ್ರತಿಯೊಬ್ಬರನ್ನು ನೋಂದಾಯಿಸಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಉದಾಹರಣೆ, ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಯವರು ಅವರ ಅಡಿಯಲ್ಲಿ ಬರುವ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳ, ತಾಲೂಕು ವೈದ್ಯಾಧಿಕಾರಿಗಳ, ತಾಲೂಕು ಆಸ್ಪತ್ರೆ ಆಡಳಿತ ಅಧಿಕಾರಿಗಳ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳ ಮುಖ್ಯಸ್ಥರನ್ನು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಟ್ನಲ್ಲಿ ಅಂದರೆ https://www.zenkya.com ನಲ್ಲಿ ನೋಂದಾಯಿಸಬೇಕು. ನಂತರ ಆಯಾ ಆಸ್ಪತ್ರೆಗಳ ಮುಖ್ಯಸ್ಥರು ಅವರಡಿಯಲ್ಲಿ ಬರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ಡ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಟ್ನಲ್ಲಿ ನೋಂದಾಯಿಸಬೇಕು. ಅಂತಂದರೆ ಫಸ್ಟ್ ಆಫ್ ಆಲ್ ಯಾರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಲಿ ಅಥವಾ ತಾಲೂಕು ವೈದ್ಯಾಧಿಕಾರಿಗಳು,
ಅಧಿಕಾರಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳ ಮುಖ್ಯಸ್ಥರುಗಳು ಈ ವೆಬ್ಸೈಟ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಅದರಲ್ಲಿ ನೋಂದಾಯಿಸಬೇಕು ತಮ್ಮ ಸಿಬ್ಬಂದಿ ವರ್ಗದವರನ್ನು. ನಂತರ ಆಯಾ ಆಸ್ಪತ್ರೆಗಳ ಮುಖ್ಯಸ್ಥರು, ಅಲ್ಲಿರುವಂಥ ಆಸ್ಪತ್ರೆಗಳ ಮುಖ್ಯಸ್ಥರುಗಳು ಅವರಡಿಯಲ್ಲಿ ಬರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಟ್ನಲ್ಲಿ ನೋಂದಾಯಿಸಬೇಕೆನ್ನುವಂಥ ಮಾತನ್ನು ಇದರ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ ಬಿ ಪಾಯಿಂಟ್ ಬಂದು, ತಾಲೂಕು ಆರೋಗ್ಯ ಅಧಿಕಾರಿಗಳು ಅವರ ಅಡಿಯಲ್ಲಿ ಬರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳ ವಿವರವನ್ನು ಮೊಬೈಲ್ ಬೇಸ್ಡ್ ಜಿಯೋ ಫೆನ್ಸ್ ರಿಯಲ್ ಟೈಮ್ ಅಟೆಂಡೆನ್ಸ್ ಸಿಸ್ಟಮ್ ಕ್ಲಾಕ್ಮೆಟ್ ಆ್ಯಪ್ನಲ್ಲಿ ನೋಂದಾಯಿಸಬೇಕು. ಆ ತಾಲೂಕು ಆರೋಗ್ಯ ಅಧಿಕಾರಿಗಳು ಅವರ ಅಡಿಯಲ್ಲಿ ಬರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು PSC ಸೆಂಟರ್ಸ್ಗಳು ಯಾವ್ಯಾವ ತಾಲೂಕು ಬರ್ತಾ ಇದ್ದಾವೆ ಅವರು ಅದರಲ್ಲಿ ನಮೂದಿಸಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವೈದ್ಯಾಧಿಕಾರಿಗಳು ಅವರ ಅಡಿಯಲ್ಲಿ ಬರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಕ್ಲಾಕ್ಮೆಟ್ ಆ್ಯಪ್ನಲ್ಲಿ ನೋಂದಾಯಿಸಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಅಧಿಕಾರ ಶ್ರೇಣಿ ಕ್ರಮಾನುಗತವಾಗಿ ಮೇಲೆ ವಿವರಿಸಿದಂತೆ ನೋಂದಾಯಿಸಿಕೊಳ್ಳತಕ್ಕದ್ದು. ಅದೇ ರೀತಿ ರಾಜ್ಯ ಸಂಸ್ಥೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯದಡಿ ನಿರ್ದೇಶಕರಡಿ ಬರುವ ಅಪರ ನಿರ್ದೇಶಕರು, ಉಪನಿರ್ದೇಶಕರು ಹಾಗೂ ಪ್ರಾಂಶುಪಾಲರುಗಳನ್ನು ನೋಂದಾಯಿಸುವುದು. ತದನಂತರ ಅದರಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳನ್ನು ನೋಂದಾಯಿಸಿಕೊಳ್ಳಬೇಕು. ಪ್ರತಿ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರು ಅಥವಾ ಆಡಳಿತ ವೈದ್ಯಾಧಿಕಾರಿಗಳು ಅಥವಾ ಬಟವಾಡೆ ಅಧಿಕಾರಿಗಳು, ಡ್ರಾಯಿಂಗ್ ಡಿಸ್ಬರ್ಸಿಂಗ್ ಆಫೀಸರ್ ಅಧಿಕಾರಿ ತಮ್ಮ ಅಧೀನದಲ್ಲಿ ಬರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಸಿಬ್ಬಂದಿಯವರನ್ನು ನೋಂದಾಯಿಸಬೇಕಿರುತ್ತದೆ. ಸಂಸ್ಥೆಯ ಮುಖ್ಯಸ್ಥರು ಅಥವಾ ಆಡಳಿತ ವೈದ್ಯಾಧಿಕಾರಿಗಳು ಅಥವಾ ಬಟವಾಡೆ ಅಧಿಕಾರಿಗಳು, ಡ್ರಾಯಿಂಗ್ ಆ್ಯಂಡ್ ಡಿಸ್ಬರ್ಸಿಂಗ್ ಆಫೀಸರ್ ಅಧಿಕಾರಿ ಸಿಬ್ಬಂದಿಗಳ ವಿವರಗಳನ್ನು ಈ ಒಂದು ಸಂಖ್ಯೆ ಆ್ಯಪ್ನಲ್ಲಿ ನೋಂದಾಯಿಸುವುದು. ಪ್ರತಿಯೊಬ್ಬ ಬಟವಾಡೆ ಅಧಿಕಾರಿಗಳು ಕ್ಲಾಕ್ಮೆಟ್ ತಂತ್ರಾಂಶದಲ್ಲಿ ತಮ್ಮ ಅಧೀನದಲ್ಲಿ ಬರುವ ಅಧಿಕಾರಿ ಸಿಬ್ಬಂದಿಗಳ ನೋಂದಾಯಿಸಲು ಬೇಕಾಗಿರುವ ವಿವರಗಳು. ಏನೇನು ವಿವರ ಬೇಕು ತಮ್ಮ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರಿ ವೃಂದದವರಿಗೆ ಈ ಒಂದು ಆ್ಯಪಲ್ಲಿ ನೋಂದಾಯಿಸಬೇಕಾದ್ರೆ ಏನೇನು ವಿವರ ಬೇಕು ಇಲ್ಲಿದೆ ನೋಡಿ ಸ್ನೇಹಿತರೆ. ಅಧಿಕಾರಿ ಸಿಬ್ಬಂದಿಗಳ ಪೂರ್ಣ ಹೆಸರು, ಆಮೇಲೆ ಅಧಿಕಾರಿ ಸಿಬ್ಬಂದಿಗಳ ಚಾಲ್ತಿಯಲ್ಲಿ HRMSನಲ್ಲಿ ಇರುವ ಮೊಬೈಲ್ ಸಂಖ್ಯೆ, ಅಂದರೆ ಯಾವುದು ಅವರ ಅಫಿಷಿಯಲ್ ನಂಬರ್ ಆಗಿರುತ್ತೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ಅವರ ಸಂಖ್ಯೆ. ಅಧಿಕಾರಿ ಸಿಬ್ಬಂದಿಗಳ ಲಿಂಗ, ಇಲಾಖೆ ಯಾವ ಇಲಾಖೆ, ಹುದ್ದೆ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಡೆಸಿಗ್ನೇಷನ್, ಅಧಿಕಾರಿ ಸಿಬ್ಬಂದಿಗಳ ಕೆಲಸದ ಸ್ಥಳ ಯಾವ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿ ಸಿಬ್ಬಂದಿಗಳ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್, ಅಧಿಕಾರಿ ಸಿಬ್ಬಂದಿಗಳ ಕೆಲಸದ ಸಮಯ, ಸಂಸ್ಥೆಯ ಮುಖ್ಯಸ್ಥರು ಮೊದಲ ಬಾರಿ ಹಾಜರಾತಿ ಪ್ರಕ್ರಿಯೆ ಕ್ರಮಗಳು. ಆರಂಭದಲ್ಲಿ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರು ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಹಾಗೂ OTP ಮೂಲಕ ಕ್ಲಾಕ್ಮೆಟ್ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು. ಆಮೇಲೆ ಲಾಗಿನ್ ಆದ ನಂತರ ಸಂಸ್ಥೆಯ ಮುಖ್ಯಸ್ಥರು ತಮ್ಮ ಆಸ್ಪತ್ರೆ ಕೆಲಸದ ಕಾರ್ಯವ್ಯಾಪ್ತಿಯನ್ನು ಜಿಯೋ ಫೆನ್ಸ್ ಮಾಡಬೇಕು. ಒಂದು ಬಾರಿ ನಡೆಸುವ ಪ್ರಕ್ರಿಯೆ, ಜಸ್ಟ್ ಒನ್ ಟೈಮ್ ಇದು ಮಾಡಬೇಕು. ನಂತರ ಯಶಸ್ವಿಯಾಗಿ ಆರೋಗ್ಯ ಸಂಸ್ಥೆಯ ಕಾರ್ಯವ್ಯಾಪ್ತಿಯನ್ನು ಜಿಯೋ ಫೆನ್ಸ್ ಮಾಡಿದ ನಂತರ ನೌಕರರು, ಸಿಬ್ಬಂದಿರವರು ತಮ್ಮ ಹಾಜರಾತಿಯನ್ನು ನೀಡಬಹುದಾಗಿರುತ್ತದೆ. ಆರಂಭದಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಹಾಗೂ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳನ್ನು ಖಾತರಿಪಡಿಸಿಕೊಂಡ ನಂತರ ಆಫೀಸ್ ಕ್ಲಾಕ್ ಇನ್ ಮತ್ತು ಫೀಲ್ಡ್ ಕ್ಲಾಕ್ ಇನ್ ಆಯ್ಕೆಯನ್ನು ಆಯಾ ಅಧಿಕಾರಿ ಸಿಬ್ಬಂದಿಗಳಿಗೆ ಸಕ್ರಿಯಗೊಳಿಸಬೇಕು. ಸಂಸ್ಥೆಯ ಮುಖ್ಯಸ್ಥರು, ಆಡಳಿತ ಅಧಿಕಾರಿಗಳು ಅಧಿಕಾರಿ ಸಿಬ್ಬಂದಿಗಳನ್ನು ಕ್ಲಾಕ್ಮೆಟ್ ಆ್ಯಪ್ನಲ್ಲಿ ನೋಂದಾಯಿಸಿದ ನಂತರ ಅಧಿಕಾರಿ ಸಿಬ್ಬಂದಿಗಳು ಈ ಕೆಳಕಂಡಂತೆ ನೋಂದಣಿ ಮಾಡಿಕೊಳ್ಳುವುದು. ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಗಳು ಸ್ಮಾರ್ಟ್ಫೋನ್ ಸಾಧನಗಳಲ್ಲಿ ಆ್ಯಪ್ ಸ್ಟೋರ್ನಿಂದ ಕ್ಲಾಕ್ಮೆಟ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಅಂದರೆ ಪ್ರತಿಯೊಂದು ಅಧಿಕಾರಿಗಳಾಗಲಿ ಸಿಬ್ಬಂದಿ ವರ್ಗದವರಾಗಲಿ ತಮ್ಮ ಇಲಾಖೆಯ ಮುಖ್ಯಸ್ಥರುಗಳು ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ ನಂತರ ಈ ಒಂದು ಕ್ಲಾಕ್ಮೇಟ್ ಆ್ಯಪನ್ನು ಇದು ಪ್ಲೇಸ್ಟೋರಿಂದ ತಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ.
ನೀವು ಹೊಸ ಬಳಕೆದಾರರು ಆಗಿದ್ದಲ್ಲಿ ನೋಂದಣಿ ಪ್ರಕ್ರಿಯೆ ಮುಗಿಸಬೇಕು. ಫಸ್ಟ್ ಟೈಮ್ ಯೂಸರ್ ಆದರೆ ನೀವು ನಿಮ್ಮ ನೋಂದಣಿ ಪ್ರಕ್ರಿಯೆಯನ್ನು ಮುಗಿಸಬೇಕು ಸ್ನೇಹಿತರೆ. ಈಗಾಗಲೇ ಖಾತೆ ಇದ್ದರೆ ಲಾಗಿನ್ ಮಾಡಿ ಮುಖ ನೋಂದಣಿ ಆಯ್ಕೆ ಮಾಡಿ. ಫೇಸ್ ರೆಕಗ್ನೈಸೇಷನ್, ಫೇಸ್ ರಿಜಿಸ್ಟ್ರೇಷನ್ ಮಾಡಬೇಕು. ಆ್ಯಪ್ನ ಮುಖ್ಯ ಪರದೆಯಲ್ಲಿ ಫೇಸ್ ರಿಜಿಸ್ಟ್ರೇಷನ್ ಅಥವಾ ಆ್ಯಡ್ ಫೇಸ್ ಆಯ್ಕೆಯನ್ನು ಹುಡುಕಿ. ಮೊದಲು ಮುಖ ಸ್ಕ್ಯಾನ್ ಮಾಡುವ ಅನುಮತಿ ನೀಡಿ. ಅಂತಂದರೆ ಫೇಸ್ ರಿಜಿಸ್ಟ್ರೇಷನ್ಗೆ ಎಸ್ ಅಂತೇಳಿ ಅಗ್ರಿ ಆಗಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಆ್ಯಪ್ ನಿಮ್ಮ ಕ್ಯಾಮ್ರಾ ಅನುಮತಿ ಕೇಳಬಹುದು ಅನುಮತಿ ನೀಡಿ. ಅಂತಾರೆ ಕ್ಯಾಮ್ರಾ ಯೂಸ್ ಮಾಡ್ತೀನಿ ಐ ಅಗ್ರಿ ಅಂತ ಹೇಳಿಬಿಟ್ಟು ಅದು ಎಕ್ಸೆಪ್ಟ್ ಮಾಡಬೇಕು. ತದನಂತರ ಆ್ಯಪ್ ನೀಡುವ ಸೂಚನೆಗಳನ್ನು ಅನುಸರಿಸಿ ನಿಮ್ಮ ಮೊಬೈಲ್ ಕ್ಯಾಮ್ರಾದ ಎದುರು ನಿಂತು ಮುಖವನ್ನು ಸರಿಯಾಗಿ ಫ್ರೇಮ್ನಲ್ಲಿ ತೋರಿಸಿ ನೇರವಾಗಿ ಮುಂದೆ ನೋಡಿ ಮತ್ತು ಆ್ಯಪ್ ನಿಮಗೆ ಸೂಚಿಸಿದಂತೆ ಎಲ್ಲವನ್ನು ಸರಿಯಾಗಿ ಮಾಡಿ. ಕೆಲವು ಆ್ಯಪ್ಸ್ಗಳು ಉತ್ತಮ ಗುಣಮಟ್ಟದ ಮುಖದ ಚಿತ್ರವನ್ನು ಪಡೆಯಲು ಬಹುಪಾಲ ಬಾರಿ ಸ್ಕ್ಯಾನ್ ಮಾಡುವುದಕ್ಕೆ ಹೇಳಬಹುದು. ಎಲ್ಲವನ್ನು ಸರಿಯಾಗಿ ಮಾಡಿ ಮುಖ ನೋಂದಣಿ ಮಾಡಿಕೊಳ್ಳಬೇಕು. ಎಲ್ಲ ಸ್ಕ್ಯಾನ್ ಮತ್ತು ನಾಮಕರಣ ಪ್ರಕ್ರಿಯೆ ಮುಗಿದ ನಂತರ ಸೇವ್ ಅಥವಾ ಡನ್ ಆಯ್ಕೆ ಮಾಡಿ. ಮುಖವನ್ನು ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಎಂಬುದನ್ನು ಖಾತ್ರಿಪಡಿಸಲು ಪುನಃ ಆ್ಯಪನ್ನು ಬಳಸಿ ಪರಿಶೀಲಿಸಿ. ಮುಖ ನೋಂದಣಿ ಸರಿಯಾಗಿ ಆಗದೇ ಇಲ್ಲದಿದ್ದಲ್ಲಿ ಪ್ರತಿ ಬಾರಿ ಹಾಜರಾತಿ ಹಾಕುವಾಗ ಹಾಜರಾತಿ ತೆಗೆದುಕೊಳ್ಳುವುದಿಲ್ಲ. ಕಂಪಲ್ಸರಿ ನೋಡ್ಕೋಬೇಕು ವೆದರ್ ಇಟ್ ಈಸ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಆರ್ ನಾಟ್. ಒಂದು ವೇಳೆ ರಿಜಿಸ್ಟ್ರೇಷನ್ ಪ್ರಾಪರ್ ಆಗಲಿಲ್ಲ ಅಂತಂದರೆ ಅದು ನಿಮ್ಮ ಅಟೆಂಡೆನ್ಸನ್ನು ಎಕ್ಸೆಪ್ಟ್ ಮಾಡಲ್ಲ ಎನ್ನುವಂಥ ಮಾತನ್ನು ಈ ಒಂದು ಸುತ್ತೋಲೆ ಮುಖಾಂತರ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ಹಾಜರಾತಿ ಹಾಕುವಾಗ ಆಸ್ಪತ್ರೆ ಕಚೇರಿ ವ್ಯಾಪ್ತಿಗೆ ಬಂದು ಕ್ಲಾಕ್ಮೇಟ್ ಆ್ಯಪ್ ಓಪನ್ ಮಾಡಿ ಆಫೀಸ್ ಕ್ಲಾಕ್ ಇನ್ ಆಯ್ಕೆ ಮಾಡುವುದು. ಆ್ಯಪ್ನಲ್ಲಿ ಮೈ ಶಿಫ್ಟ್ ಆಯ್ಕೆ ಮಾಡಿ ತಮ್ಮ ಕರ್ತವ್ಯ ಅವಧಿಯನ್ನು ಡ್ರಾಪ್ ಡೌನ್ನಲ್ಲಿ ಬರುವ ಆಯ್ಕೆ ಮಾಡಿಕೊಳ್ಳುವುದು. ಕ್ಲಾಕ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಖ ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡುವುದು. ಕ್ಲಾಕ್ ಔಟ್ ಕಚೇರಿ ಅವಧಿ ಮುಗಿದ ನಂತರ ಕ್ಲಾಕ್ ಔಟ್ ಆಗುವುದು. ಹಾಜರಾತಿಯನ್ನು ದಾಖಲಿಸುವುದು. ಹಾಜರಾತಿ ಪ್ರಕ್ರಿಯೆಯಲ್ಲಿ ನೌಕರರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಲಾಗಿನ್ ಲಾಗೌಟ್ ಸಂದೇಶ ನೀಡುತ್ತದೆ. ಅಧಿಕಾರಿ ಮತ್ತು ಸಿಬ್ಬಂದಿಗಳ ಬಳಿಯಲ್ಲಿ ಸ್ಮಾರ್ಟ್ಫೋನ್ ಇಲ್ಲದಿದ್ದಲ್ಲಿ ಅದೇ ಕಚೇರಿಯ ಸಂಸ್ಥೆಯ ಇತರೆ ಅಧಿಕಾರಿ ಸಿಬ್ಬಂದಿಗಳ ಸ್ಮಾರ್ಟ್ಫೋನ್ ಮೂಲಕ ಅಟೆಂಡೆನ್ಸ್ ಫಾರ್ ಅಥರ್ಸ್ ಆಪ್ಷನ್ ಆಯ್ಕೆ ಮಾಡಿಕೊಂಡು ಹಾಜರಾತಿಯನ್ನು ದಾಖಲಿಸಬಹುದು. ಕೆಲವೊಬ್ಬರು ಹೇಳಬಹುದು ಸ್ನೇಹಿತರೆ ಏನು ಅಂತಂದರೆ ನನ್ನ ಹತ್ತಿರ ಸ್ಮಾರ್ಟ್ಫೋನ್ ಇಲ್ಲ ಸರ್, ಸ್ಮಾಲ್ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಆ ಮೂಮೆಂಟಲ್ಲಿ ನಾನೇನು ಮಾಡೋದು ಎನ್ನುವಾಗ ಅದರಲ್ಲಿ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಥರ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೊಟ್ಟಾಗ ಅದನ್ನು ಕೂಡ ರೆಕಗ್ನೈಸ್ ಆಗುತ್ತೆ ಸ್ನೇಹಿತರೆ. ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗೋದು. ಆಫೀಸ್ ಫೀಲ್ಡ್ ಕ್ಲಾಕ್ ಇನ್ ಆಯ್ಕೆ ಮಾಡಿ. ಮುಖ ನೋಂದಣಿ ಸರಿಯಾಗಿ ಗುರುತಿಸಿದ್ದಲ್ಲಿ ಹಾಜರಾತಿಯನ್ನು ದಾಖಲಿಸಲಾಗುವುದು. ಅಂದರೆ ಫೇಸ್ ರೆಕಗ್ನೈಸೇಷನ್ ಆದರೆ ನೀವು ಬಂದಂತೆ ಅಟೆಂಡೆನ್ಸ್ ಲಾಗಿನ್ ಆಗುತ್ತೆ ಸ್ನೇಹಿತರೆ. 9ನೇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳ ಮುಖ್ಯಸ್ಥರುಗಳು ಪ್ರತಿನಿತ್ಯ MIS ರಿಪೋರ್ಟ್ಗಳನ್ನು ವೀಕ್ಷಿಸಿ ಪರಿಶೀಲಿಸಿ ಮೇಲ್ವಿಚಾರಣೆ ನಡೆಸುವುದು. ಸೊ ಇದು ಒಂದು ಸುತ್ತೋಲೆ ಸ್ಮಾರ್ಟ್ ಆಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ. ಇದು ಒಳ್ಳೆಯ ವಿಚಾರ. ಬಟ್ ಇದರಲ್ಲಿ ಏನೇನು ಲೋಪದೋಷಗಳಿದ್ದಾವೆ. ರೀಸೆಂಟ್ಲಿ ಒಂದು ಲೆಟರ್ ನೋಡಿದ್ದೆ. ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಳ್ಳಾರಿ ಜಿಲ್ಲೆ ವತಿಯಿಂದ ಒಂದು ಇತ್ತು ಸ್ನೇಹಿತರೆ. ಸೊ ಈ ಒಂದು ಯಾವ ರೀತಿ ಲೋಪದೋಷಗಳಿದ್ದಾವೆ, ಸರ್ಕಾರದ ಮತ್ತು ಮುಂದಿನ ನಡೆವಳಿಕೆಗಳೇನು, ಯಾವ ರೀತಿ ಅದನ್ನು ಸರಿಪಡಿಸುವುದು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಯಾವಾಗ ನೀವು ಡ್ಯೂಟಿಗೆ ಬರ್ತೀರಾ ಆವಾಗ ಫೇಸ್ ರೆಕಗ್ನೈಸೇಷನ್ ಮುಖಾಂತರ ನಿಮ್ಮ ಡಿಜಿಟಲ್ ಆಗಿ ನಿಮ್ಮ ಅಟೆಂಡೆನ್ಸನ್ನು ನಮೂದು ಮಾಡುವುದು ಮತ್ತು ಹೋಗುವಾಗ ಲಾಗೌಟ್ ಮಾಡಿಕೊಂಡು ಫೇಸ್ ರೆಕಗ್ನೈಸೇಷನ್ ಮೂಲಕ ಈ ಒಂದು ಕ್ಲಾಕ್ಮೇಟ್ ಆ್ಯಪ್ ಇದೆ ಅದರ ಮುಖಾಂತರ ನಿಮ್ಮ ದಿವಸದ ಹಾಜರಿ ಹಾಕಲ್ಪಡುತ್ತದೆ ಸ್ನೇಹಿತರೆ. ಸೊ
ಆಲ್ಮೋಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇದನ್ನು ಅಳವಡಿಸಿಕೊಂಡಿದ್ದಾರೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಇದನ್ನು ಒಂದಲ್ಲ ಎರಡು ಸಲ ನೋಡಿಕೊಂಡು ಅಥವಾ ನಿಮ್ಮ ಮೇಲಾಧಿಕಾರಿಗಳಿಗೆ ಅಥವಾ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಕೇಳಿಕೊಂಡು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ಅಥವಾ ಇದರಲ್ಲಿ ಯಾವ ರೀತಿ ಬಳಸೋದು ಕೆಲವು ಲೋಪದೋಷಗಳು ಇರಬಹುದು ಅಥವಾ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಿ ನಾವು ನೋಡಿದಾಗ ಅದನ್ನು ಏನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅಥವಾ ಫೇಸ್ ಮಾಡ್ತಾ ಇಲ್ಲ, ಸ್ಮೂತಾಗಿ ನಡೀತಾ ಇದೆ ಅನ್ನೋದರ ಫೀಡ್ಬ್ಯಾಕನ್ನು ದಯವಿಟ್ಟು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ, ವೆದರ್ ಇಟ್ ಈಸ್ ಹೆಲ್ಪ್ಫುಲ್ ಆರ್ ನಾಟ್ ಅಂತ ಹೇಳಿಬಿಟ್ಟು. ಸೊ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಷಯ, ಒಂದು ಹೊಸ ವಿಚಾರದೊಂದಿಗೆ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಮೇಲೆ ಯಾರು ಆಲ್ರೆಡಿ ನನ್ನ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಇದನ್ನು ಶೇರ್ ಮಾಡಿ, ಸೊ ದ್ಯಾಟ್ ಈ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಎಲ್ರಿಗೆ ತಲುಪಲಿ ಅನ್ನುವಂಥ ನನ್ನ ಒಂದೇ ಒಂದು ಆಸೆ ಸ್ನೇಹಿತರೆ. ಸೊ ಸದಾ ನಿಮ್ಮ ಆಶೀರ್ವಾದ ಮತ್ತು ದುವಾ ನನಗೆ ಇರಲಿ ಎನ್ನುತ್ತಾ ಈ ಒಂದು ಇವತ್ತಿನ ವಿಚಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ.